ಸರ್ಕಾರಿ ಮತ್ತು ಖಾಸಗಿ ನೌಕರಿಗಳನ್ನು ಬಿಟ್ಟರೆ 40ರಿಂದ 42% ಜನರು ಕೃಷಿಯನ್ನು ಅವಲಂಬಿಸಿಕೊಂಡಿದ್ದಾರೆ. ಈ ಕ್ಷೇತ್ರವನ್ನು ಬಿಟ್ಟರೆ ಬಹುತೇಕ ಉಳಿದೆಲ್ಲ ಕ್ಷೇತ್ರಗಳಿಗೂ ತಮ್ಮದೇ ಆದಂಥ ಒಂದು ಇತಿಮಿತಿಗಳಿವೆ. ಕೆಲವೊಂದು ಕ್ಷೇತ್ರಗಳು ಈಗಾಗಲೇ ತಮ್ಮ ಇತಿಮಿತಿಗಳನ್ನು ಪೂರೈಸಿ ಆಗಿದೆ. ಇನ್ನು ಅದಕ್ಕಿಂತಲೂ ಹೆಚ್ಚು ಬೆಳೆಯೋದು ಸಾಧ್ಯ ಇಲ್ಲ. ಯಾವುದೇ ಇಂಡಸ್ಟ್ರಿ ಆಗಿರಲಿ ಅವು ಈಗಾಗಲೇ ಒಂದು ಮಿತಿಗೆ ಬಂದು ನಿಂತಿವೆ. ಅದಕ್ಕಿಂತ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಅವಕಾಶಗಳು ಏನಾದರೂ ಇದ್ದರೆ ಅದು ಕೃಷಿಯಲ್ಲಿ ಇವೆ. ಯಾಕೆಂದರೆ ಭೂಮಿ ಹೆಚ್ಚಾಗೋದಿಲ್ಲ, ಕಡಿಮೆ ಆಗ್ತಾಯಿದೆ. ಈಗಿರೋದಕ್ಕಿಂತಲೂ ಹೆಚ್ಚು ಭೂಮಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಇದು ಬಹಳ ಆದರೆ ನಾವು ಏನು ಮಾಡ್ಬೋದು ಅಂದರೆ ಕಾಡುಗಳನ್ನು ಕಡಿದು ಸಾಗುವಳಿಯಲ್ಲಿ ತರೋದು, ಗುಡ್ಡ ಬೆಟ್ಟಗಳನ್ನು ಕತ್ತರಿಸಿ ಅವುಗಳನ್ನು ಸಾಗುವಳಿಯಲ್ಲಿ ತರೋದು, ಕೆರೆಗಳನ್ನು, ಹೊಂಡಗಳನ್ನು, ಸರೋವರಗಳನ್ನು ಮತ್ತು ಡ್ಯಾಮ್ಗಳನ್ನು ಮುಚ್ಚಿ ಅದನ್ನು ಸಾಗುವಳಿಯಲ್ಲಿ ತರೋದು. ಇದನ್ನು ಬಿಟ್ಟರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಪ್ರಯಾಸ ಈಗಾಗಲೇ ನಡೆದಿದೆ. ಅದೊಂದು ಹಾನಿಕಾರಕವಾದಂಥ, ಅಪಾಯಕಾರಕವಾದಂಥ ಪ್ರಯಾಸ. ನಮ್ಮ ದೇಶದಲ್ಲಿ ಮೊದಲು ನಮ್ಮ ಬಜೆಟ್ ಎಲ್ಲ ಸಕಲ ಜೀವ ಕೇಂದ್ರಿತವಾಗಿದ್ದು, ಮನುಷ್ಯ ಕೇಂದ್ರಿತ ಆಗಿರಲಿಲ್ಲ. ಈಗೆಲ್ಲವೂ ಮನುಷ್ಯ ಕೇಂದ್ರಿತ ಆಗ್ತಾ ನಡೆದಿದೆ. ಅಂದರೆ ವಿನಾಶದ ಕಾಲ ಸಮೀಪಿಸ್ತಾ ಬರ್ತಾ ಇದೆ ಅಂತ ಅರ್ಥ. ಅಂದರೆ ಈ ನಿಸರ್ಗದಲ್ಲಿ ನಾವು ಒಬ್ಬರೇ ಅಲ್ಲ ಬಾಳುವವರು, ಪ್ರಾಣಿಗಳು ಬಾಳ್ತಾ ಇವೆ, ಪಕ್ಷಿಗಳು ಬಾಳ್ತಾ ಇವೆ, ಅನ್ಯ ಸೂಕ್ಷ್ಮ ಜೀವಿಗಳು ಬಾಳ್ತಾ ಇವೆ. ಅವುಗಳ ಬದುಕುವಿಕೆಯನ್ನು ನಾವು ಸ್ವೀಕರಿಸಬೇಕಾಗಿತ್ತು, ಆದರೆ ನಾವು ಸ್ವೀಕರಿಸ್ತಾ ಇಲ್ಲ. ಎಲ್ಲವನ್ನು ನಮ್ಮ ಸಾಗುವಳಿಯಲ್ಲೇ ತರ್ತಾ ಇದ್ದೀವಿ. ಅಂದರೆ ಮೊದಲು ಒಂದು ಊರಿತ್ತು ಅಂತಂದರೆ ಆ ಊರಲ್ಲಿ ನವಧಾನ್ಯಗಳನ್ನು, ಊರು ಸ್ಥಾಪನೆ ಮಾಡಬೇಕಾಗಿದ್ದರೆ ನವಧಾನ್ಯಗಳನ್ನು ಕೊಯ್ದು ಹಾಕ್ತಿದ್ರು ಮೊದಲು. ಅಲ್ಲಿ ಆ ನವಧಾನ್ಯಗಳು ಬೆಳೀತಾವು ಅಂತ ಗೊತ್ತಾದರೆ, ಆಮೇಲೆ ಅಕ್ಕಪಕ್ಕದಲ್ಲಿ ನೀರಿನ ಸ್ರೋತ ಇತ್ತು ಅಂದರೆ ಅಲ್ಲಿ ನಮಗೆ ಬೇಕಾದಂಥ ಕಾಡುಗಳನ್ನು ನಿರ್ಮಿಸ್ಕೊಳ್ಬೇಕು. ಒಂದು ಗ್ರಾಮವನ, ಒಂದು ರಾಜವನ, ದೇವವನ ಮತ್ತು ವೈದ್ಯವನ, ಇವು ನಾಲ್ಕಕ್ಕೂ ಅವುಗಳ ರೇಷಿಯೋದಲ್ಲಿ ಭೂಮಿಯನ್ನು ಕಾಯ್ದಿರಿಸಲಾಗ್ತಿತ್ತು. ಗ್ರಾಮವನದಲ್ಲಿ ಗ್ರಾಮಸ್ಥರಿಗೆ, ಗ್ರಾಮದವರಿಗೆ ಅಧಿಕಾರ ಇರ್ತಿತ್ತು. ರಾಜವನದಲ್ಲಿ ರಾಜ್ಯ ಕಾರಬಾರಗಳಿಗೆ ಬೇಕಾದಂಥ ಕಟ್ಟಿಗೆಯನ್ನು ಕಡಿಯುವಂಥ ಅವಕಾಶ ಇತ್ತು ಅವ್ರಿಗೆ. ದೇವವನದಲ್ಲಿ ಧರ್ಮ ಕಾರ್ಯಗಳಿಗೆ ಬೇಕಾಗುವಂಥ ಕಟ್ಟಿಗೆ ವ್ಯವಸ್ಥೆ ಇತ್ತು. ವೈದ್ಯವನದಲ್ಲಿ ಇಡೀ ಊರಿಗೆ ಬೇಕಾಗುವಂಥ, ವೈದ್ಯನಿಗೆ ಬೇಕಾಗುವಂಥ ಔಷಧಿ ವನಸ್ಪತಿಗಳನ್ನು, ಅವುಗಳನ್ನು ಬೆಳೆಯುವ ವ್ಯವಸ್ಥೆ ಇತ್ತು. ಇದು ಅಲ್ಲದೆ ಗೋಚರ ಭೂಮಿ ಅಂತ ಸ್ವತಂತ್ರವಾಗಿತ್ತು. ಅದು ಸುಮಾರು 15%ದಿಂದ, ಒಟ್ಟು ಊರಿನ ಭೂಮಿಯ 15%ದಿಂದ 40-42%ವರೆಗೆ ಗ್ರಾಮದ ಜಾನುವಾರುಗಳನ್ನು ಮೇಯಿಸಲಿಕ್ಕೆ ಆ ಭೂಮಿ ರಿಸರ್ವ್ ಆಗಿ ಇರ್ತಿತ್ತು. ನಾವು ದಕ್ಷಿಣ ಭಾರತದಲ್ಲಿ ಬಹುತೇಕವಾಗಿ ಗೋಚರ ಭೂಮಿಯನ್ನು ತೀರಿಸಿ ಆಗಿದೆ. ಆಮೇಲೆ ಗ್ರಾಮ ವಿಸ್ತಾರಕ್ಕಾಗಿ ಏನು ಭೂಮಿ ಇರ್ತಿತ್ತು ಅದು ಕಾವಠಾಣ ಕರೀತಿತ್ತು, ಕಂದಾಯ ಇಲಾಖೆ ಭೂಮಿ, ಅದನ್ನು ಹೆಚ್ಚು ಕಟ್ಟೆ ತೀರಿಸಿ. ಈಗ ನಮ್ಗೆ ಉಳಿದಿರೋದು ಕಾಡುಗಳು ಮತ್ತು ಗುಡ್ಡ ಬೆಟ್ಟಗಳು ಇಷ್ಟೇ ಉಳಿದದ್ದು. ಅವುಗಳ ಮೇಲೂ ನಮ್ಮ ಅತಿಕ್ರಮಣ, ಸಮುದ್ರದ ಮೇಲೆ ಅತಿಕ್ರಮಣ ಮಾಡ್ತಾ ಇದ್ದೀವಿ ನಾವು. ಈ ಕಾಡುಗಳಂತೂ, ಯಾಕಂದರೆ ನಮ್ಮ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಭೂಮಿ ಚಿಕ್ಕದಾಗ್ತಾ ಇದೆ.
ಇಂಥ ಸಂದರ್ಭದಲ್ಲಿ ನಾವು ಕಡಿಮೆ ಆದಾಯದಲ್ಲಿ ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳ್ಕೊಳ್ಬೇಕು ಅಂತಕ್ಕಂಥ ಒಂದು ಸಿದ್ಧಾಂತ ನಮ್ಮ ಎದುರಿಗೆ ಬರ್ತಾ ಇದೆ. ಹಾಗಾದರೆ ಖರ್ಚು ಕಡಿಮೆ ಮಾಡೋದಕ್ಕೆ ಎರಡು ವಿಧಾನಗಳು ತಮಗೆಲ್ರಿಗೂ ಗೊತ್ತಿದೆ. ಒಂದು, ನಮ್ಮ ಮನೆಯಿಂದ ಹೊರ ಹೋಗುವಂಥ ಹಣವನ್ನು ಹೇಗೆ ಹಿಡಿದಿಡಲಿಕ್ಕೆ ಸಾಧ್ಯ ಖರ್ಚು ಕಡಿಮೆ, ಅಂದರೆ ನಮ್ಮ ಮನೆಗೆ ಬೇಕಾದದ್ದನ್ನು ಅತಿ ಹೆಚ್ಚು ಅಂದರೆ ಎಷ್ಟನ್ನು ನಾವು ಉಳಿಸ್ಲಿಕ್ಕೆ ಸಾಧ್ಯ ನಮ್ಮ ಹೊಲಗಳಲ್ಲಿಯೇ ಬೆಳೆದುಕೊಂಡು. ಎರಡನೇದ್ದು, ಈ ಬೇಸಾಯದ ಮೇಲೆ ಆಗುವಂಥ ಖರ್ಚನ್ನು ಯಾವ ರೀತಿ, ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧಿಗಳಾಗಿರ್ಬೋದು, ಆಮೇಲೆ ಸಂಬಳ, ಇದರಿಂದ ಆಗುವಂಥ ಖರ್ಚನ್ನು ಯಾವ ರೀತಿ ಕಡಿಮೆ ಮಾಡಬೇಕು, ಆಮೇಲೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ತಾ ನಮ್ಮ ಇಳುವರಿಯನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು. ಅದು ಕೊನೆಗೆ ಹಸಿರು ಕ್ರಾಂತಿ ತನ್ನ ಪರಿಣಾಮ ತೋರಿಸಿದ್ದು ನಿಮಗೆಲ್ರಿಗೂ ಗೊತ್ತು. ಆಯಿತು, ನಮ್ಮ ಕೆಲವೊಂದು ವರ್ಷಗಳವರೆಗಿನ ಹಸಿವನ್ನು ನೀಗಿಸ್ತು. ಈಗ ಅದು ಬ್ರಹ್ಮರಾಕ್ಷಸನಾಗಿ, ಅಂದರೆ ನಮ್ಮ ಕೆಲಸಕ್ಕೆ ಯಾರೂ ಇರಲಿಲ್ಲ. ಅವಾಗ ಯಾರೋ ಒಬ್ಬರ ಹತ್ರ ಹೋದ್ರಂತೆ, ನಮ್ಮ ಕೆಲಸಕ್ಕೆ ಯಾರೂ ಸಹಾಯ ಮಾಡ್ತಾಯಿಲ್ಲ, ಜನರೇ ಇಲ್ಲ, ಏನಾದರೂ ಉಪಾಯ ಮಾಡಿಕೊಂಡು ಅಂದಾಗ ಅವರೊಬ್ಬ ಬ್ರಹ್ಮರಾಕ್ಷಸನನ್ನು ತಯಾರಿಸ್ಕೊಟ್ರಂತೆ. ಇದಕ್ಕೆ ತೊಗೊಂಡೋಗ್ರಿ, ಇದನ್ನು ನೀವು ಹೇಳಿದ್ದೆಲ್ಲ ಕೆಲಸ ಮಾಡುತ್ತೆ ಅಂತ. ಆದರೆ ಒಂದು ಕಂಡೀಷನ್ನು, ಯಾವಾಗ ಕೆಲಸ ಇರೋದಿಲ್ಲೋ ಆವಾಗ ಅದು ನಿಮ್ಮನ್ನೇ ತಿಂದು ಹಾಕುತ್ತೆ ಅಂತ. ಅದಕ್ಕೆ ಕೆಲಸ ಕೊಡದೇ ಇದ್ದರೆ ನಿಮ್ಮನ್ನೇ ತಿಂದು ಬಿಡುತ್ತೆ ಅಂತ. ಹಾಗೆ ನಮ್ಮ ಈ ಹಸಿರು ಕ್ರಾಂತಿ ಮತ್ತು ಬಿಳಿ ಕ್ರಾಂತಿ ಎರಡೂ ಒಂದು ಮಟ್ಟದವರೆಗೆ ನಮ್ಮನ್ನು ತಗೊಂಡು ಹೋಗಿ ಈಗ ಇಡೀ ನಮ್ಮ ದೇಶವನ್ನೇ ತಿಂದು ಹಾಕುವಂಥ ಸ್ಥಿತಿಗೆ ಬಂದಿದೆ. ಯಾಕೆಂದರೆ ಸಾಯಿಲ್ ಕಾರ್ಬನ್ನು 3-4, ಈಗಲೂ ಈಶಾನ್ಯ ಭಾರತದಲ್ಲಿ ಹೋದರೆ ಯಾವುದೇ ಗೊಬ್ಬರಗಳನ್ನು ಹಾಕಿಲ್ಲ, 5% ಇದೆ. 5% ಈಶಾನ್ಯ ಭಾರತದಲ್ಲಿ 5%, 4%, 5% ಸಾಯಿಲ್ ಕಾರ್ಬನ್ ಇದೆ. ಯಾಕೆ ಅಂದರೆ ಪ್ರತಿ ವರ್ಷ ಆ ಬ್ರಹ್ಮಪುತ್ರಿಗೆ ಮಹಾಪೂರ ಬರುತ್ತೆ. ಆ ಗುಡ್ಡಗಳೆಲ್ಲ ಮಣ್ಣಿನ ಗುಡ್ಡಗಳು ಹರಿದು ಕೊಚ್ಕೊಂಡು ಬರ್ತಾಯಿದೆ. ಆದರೆ ನಮ್ಮ ದೇಶದ ಇಲ್ಲಿ ಈ ದಕ್ಷಿಣ ಭಾರತದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಸಾಯಿಲ್ ಕಾರ್ಬನ್ 0.2 to 3%, 0.2%, 0.3%. ಇದಕ್ಕಾಗಿ ಇಲ್ಲಿಯವರೆಗೆ ನಮ್ಮ ಸರ್ಕಾರಗಳು ಮುತುವರ್ಜಿ ವಹಿಸಿ ಕೆಲಸ ಮಾಡಿದರೆ ಎಷ್ಟೊತ್ತಿಗೆ ಒಂದು ಬಹುದೊಡ್ಡ ಸಾಧನೆಯ ಮಟ್ಟಕ್ಕೆ ಏರಿ ನಿಲ್ಬೋದಾಗಿತ್ತು. ಸರ್ಕಾರಗಳು ಅದನ್ನು ಅಷ್ಟೊಂದಾಗಿ ಪರಿಗಣಿಸಲಿಲ್ಲ ಸರಿಯಾಗಿ. ಯಾಕೆ ಅಂತಂದರೆ ಅದಕ್ಕೆ ಕಾರಣ ನಾವು ಕಲಿತಂಥ ಕೃಷಿ ಪದ್ಧತಿ. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಕಾಲೇಜುಗಳಲ್ಲಿ ಭಾರತೀಯ ಕೃಷಿ ಅಂತಕ್ಕಂಥ ವಿಷಯವನ್ನೇ ನಾವು ಕಲೀಲಿಲ್ಲ, ಮತ್ತು ಭಾರತೀಯ ಕೃಷಿ ಒಂದೇ ರೀತಿ ಆಗಿರಲಿಲ್ಲ. ನಮ್ಮ ಅಗ್ರೋ ಇಕೋಕ್ಲೈಮೆಟಿಕ್ ಝೋನ್ಸ್ ಏನಿವೆ ಅವುಗಳ ಪ್ರಕಾರ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಕೃಷಿಗಳು ನಡೀತವೆ. ತಾವು ಈಶಾನ್ಯ ಭಾರತದಲ್ಲಿ ಹೋದರೆ ಪಶುಗಳನ್ನು ಸಹಿತ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಂತ್ರಗಳಂತೂ ಇಲ್ಲವೇ ಇಲ್ಲ. ಪಶುಗಳನ್ನು ಸಹಿತ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರ ಅಗಲ 5 ರಿಂದ 6 ಫೀಟ್ ಇರುತ್ತೆ, ಉದ್ದಕ್ಕೆ ಸುಮಾರು 300-400-1000 ಫೀಟ್ ಇರುತ್ತೆ. ಮನುಷ್ಯರೇ ಮಾಡ್ಬೇಕನ್ನೆಲ್ಲ. ಆಮೇಲೆ ಬಂದಂಥ ಬೆಳೆಯನ್ನು ಮನೆಗೆ ಹೊತ್ಕೊಂಡು ಹೋಗ್ಬೇಕಾದ್ರೆ 1000 ಫೀಟ್ ಮೇಲೆ ಹೋಗ್ಬೇಕು, 1000 ಫೀಟ್ ಕೆಳಗೆ ಹೋಗ್ಬೇಕು. ಅದು ಒಂದು ಬೆನ್ನಿಗೆ ಬುಟ್ಟಿ ಕಟ್ಕೊಂಡು ತಲೆಗೆ ಹಗ್ಗ ಕಟ್ಕೊಂಡು ಬೆನ್ನ ಮೇಲೇ ತೊಗೊಂಡು ಹೋಗ್ಬೋದು. ಅಲ್ಲಿ ಕೃಷಿ ಆಗಿದೆ. ರಾಜಸ್ಥಾನದಲ್ಲಿ ಬೇರೆ ಕೃಷಿ ಇದೆ, ಪಂಜಾಬ್ ಹರಿಯಾಣಗಳಲ್ಲಿ ಬೇರೆ ಥರದ ಕೃಷಿ. ಅಲ್ಲಿ ಯಾರಿಗಾದರೂ ಹೊಡಿಬೇಕಂದ್ರೂ ಕಲ್ಲು ಸಿಗೋದಿಲ್ಲ ಹೊಲದಲ್ಲಿ. ಗಂಗಾ ಯಮುನಾ ನದಿಗಳ ದಡದ ಪ್ರದೇಶ, ಫಲವತ್ತಾದಂಥ ಪ್ರದೇಶ, ಅಲ್ಲಿ ಕೃಷಿ ಬೇರೆಯಾಗಿದೆ. ಗುಡ್ಡಗಾಡುಗಳ ಕೃಷಿ ಬೇರೆಯಾಗಿದೆ. ಸಮುದ್ರ ದಂಡೆಯ ಕೃಷಿ ಬೇರೆಯಾಗಿಯೇ ಇದೆ. ಈ ಮೈದಾನಿ ಬಯಲು ಪ್ರದೇಶಗಳಂತ ಏನಂತೀವಿ, ಮೈದಾನಿ ಇಲಾಖೆಗಳು, ಅಲ್ಲಿ ಕೃಷಿನೇ ಬೇರೆ ಇದೆ. ಇವುಗಳನ್ನು ಆಯಾ ಪ್ರದೇಶಕ್ಕೆ ಬೇಕಾಗುವಂಥ ಸಾಧನ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ಹಣದಲ್ಲಿ
ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಕೃಷಿ ಮಾಡೋದು ಎಲ್ಲ ಕಡೆನೂ ಮಾಡಲಿಕ್ಕಾಗತ್ತೆ. ಆದರೆ ಉದ್ದೇಶ ಒಂದೇ, ಅದು ಕೃಷಿ ನೈಸರ್ಗಿಕವಾಗಿರಬೇಕು, ಪ್ರಕೃತಿ ಆಧಾರಿತವಾದಂಥ ಪ್ರಕೃತಿ ಕೇಂದ್ರಿತವಾದಂಥ ಕೃಷಿ ಆಗಬೇಕು ಅನ್ನೋದೊಂದೇ ಮುಖ್ಯ ವಿಷಯ. ಆ ವಿಷಯದಲ್ಲಿ ಇಲ್ಲಿಯವರೆಗೆ ದೇಶ 2-3% ಮೇಲೆ ಹೋಗ್ಲಿಕ್ಕಾಗಿಲ್ಲ. ಇನ್ನು ಕೆಲವು ರಾಜ್ಯಗಳಲ್ಲಿ ಹೇಳ್ತಾರೆ, ಈಗ ಸಿಕ್ಕಿಂನಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಅದು ಯಾರೂ ನೈಸರ್ಗಿಕ ಕೃಷಿ ಮಾಡೋದಿಲ್ಲ, ಅದು ಬೈ ಡಿಫಾಲ್ಟ್ ಇದೆ. ಯಾಕೆಂದರೆ ಒಂದು ಗೊಬ್ಬರದ ಚೀಲ ಹೊಲಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ 10,000 ರೂಪಾಯಿ ಖರ್ಚು ಬರುತ್ತೆ. 10,000 ಖರ್ಚು ಬರುತ್ತೆ. ಅವನಿಗೆ ಶಹರದಿಂದ ತನ್ನ ಹಳ್ಳಿಗೆ ಮತ್ತು ಇದಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ 5-10,000 ರೂಪಾಯಿ ಖರ್ಚು ಬರುತ್ತೆ. ಬೈ ಡಿಫಾಲ್ಟಾಗಿ ಅವರು ನಾವು ಹೇಳ್ಕೊಳ್ತೀವಿ ಮೊಟ್ಟ ಮೊದಲ ರಾಜ್ಯ, 2ನೇ ರಾಜ್ಯ, 3ನೇ ರಾಜ್ಯ ಸಾವಯವದಲ್ಲಿ ಅಂತ. ಹಾಗೇನಿಲ್ಲ, ಅನಿವಾರ್ಯತೆಯಿಂದ ಮಾಡ್ತಾಯಿದ್ದಾರೆ ಅವರು. ಮತ್ತು ಕೃಷಿಯಲ್ಲಿ ಅವರ ಕೊಡುಗೆ ಅಂತೇನಿದೆಯಲ್ಲ ಅದು ನಗಣ್ಯ, ಅವ್ರಿಗೆ ಸಾಲೋದಿಲ್ಲ ಅಲ್ಲಿಯ ಕೃಷಿಯಿಂದ. ಈಗ ಕೃಷಿಯಲ್ಲಿ ಮುಂದುವರೆದಂಥ ರಾಜ್ಯಗಳು ಏನಿವೆ, ಪಂಜಾಬ್ ಆಗಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನದ ಕೆಲವು ಭಾಗ, ಆನಂತರ ಈ ದಕ್ಷಿಣದ ರಾಜ್ಯಗಳು ಅಂತೀವಿ. ಅದರಲ್ಲಿ ಕೇರಳ ಬಿಟ್ಟು, ಕೇರಳದಲ್ಲಿ ಯಾವ ಹೇಳುವಂಥ ಕೃಷಿಯನ್ನು ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ಈ ತೆಂಗು, ಅಡಿಕೆ ನಮ್ಮ ಮಲೆನಾಡಿನಲ್ಲಿ ಏನು ಮಾಡ್ತಾಯಿದ್ವಿ ಅದೇ ರೀತಿ. ಈಗ ನಮ್ಮ ಭೂಮಿಗಳಿಗೆ ಇಲ್ಲೇನಿದೆ, ನಮ್ಮದು ಇದೊಂದು ವಿಚಿತ್ರ. ಇದು ಸಹ್ಯಾದ್ರಿಯ ಅಕ್ಕಪಕ್ಕದಲ್ಲಿರುವಂಥ ಭೂಮಿ, ಇದು ಸಮತಲ ಭೂಮಿ ಅಲ್ಲ. ಇಲ್ಲಿ ನಿಮ್ಗೆ 1 ಎಕರೆನೂ ಸಮತಲವಾದಂಥ ಇದು ಕಾಣೋದಿಲ್ಲ. 1 ಎಕರೆಯಲ್ಲಿ ಒಂದು ಅರ್ಧ ಎಕರೆ ಸಮತಲ, ಅಷ್ಟು ಹೋದ ಕೂಡಲೇ 1 ಫೀಟ್ 2 ಫೀಟ್ ಮತ್ತು ಮೇಲೆ ಇರಬೇಕು, ಕೆಳಗಿಳಿದೆ. ಹೀಗಿರುವಾಗ ನಾವು ಮುಖ್ಯವಾಗಿ ಕೆಲಸ ಮಾಡಬೇಕಾಗಿದ್ದು ಪಶು ಆಧಾರಿತ ಯಂತ್ರಗಳನ್ನು ಸುಧಾರಿಸಿಕೊಳ್ಳೋದು. ಈಗ ಎತ್ತುಗಳು ಏನು ಕೆಲಸ ಮಾಡ್ತವೆ, 2 ಎತ್ತುಗಳಿಂದ ಏನು ಕೆಲಸ ಮಾಡ್ತಿದ್ದೀವಿ, ಒಂದೇ ಎತ್ತಿನಿಂದ ನಡೆಸುವಂಥ ಕೃಷಿ ಸಲಕರಣೆಗಳನ್ನು ತಯಾರಿಸಿಕೊಳ್ಳೋದು. ಆಮೇಲೆ ಪರಾವಲಂಬಿತ್ವ ಯಾವ್ಯಾವ ವಿಷಯಗಳ ಮೇಲೆ ಇವೆ. ಆಮೇಲೆ ಈಗ ಮುಖ್ಯವಾಗಿ ದೇಶಕ್ಕೆ ಬೇಕಾಗಿದ್ದು ಎಲೆಕ್ಟ್ರಿಸಿಟಿ. ನಾವು 2 ಎತ್ತುಗಳಿಂದ ಒಂದು 30-40 ಹಾರ್ಸ್ ಪವರ್ ಲೈಟ್ ತಯಾರು ಮಾಡಲಿಕ್ಕೆ ಸಾಧ್ಯನಾ? ಇರದೇ ಇದ್ದರೆ ನಾವು ಹಸುಗಳನ್ನು, ಜಾನುವಾರುಗಳನ್ನು ಅಥವಾ ಕೋಣಗಳನ್ನು, ಎಮ್ಮೆ ಸಿಗ್ತಾವೆ, ಕೋಣಗಳನ್ನೇ ಕಳ್ಕೊಳ್ತೀವಿ. ಆ ಕೋಣಗಳಿಗೆ ಕೆಲಸ ಬೇಕಲ್ಲ. ನಾವೀಗ ತಿನ್ನೋದು ಬಿಟ್ಟರೆ ಮತ್ತೆ ಯಾವುದಕ್ಕೂ ಬಳಸ್ತಾ ಇಲ್ಲ. ಪ್ರತಿ ವರ್ಷವೂ ನಮ್ಮ ದೇಶದ್ದು ಬೀಫು ಮತ್ತು ಮಟನ್ ಎಕ್ಸ್ಪೋರ್ಟ್ ಹೆಚ್ಚಾಗ್ತಾಯಿದೆ. ಪ್ರತಿ ವರ್ಷವೂ ಸರ್ಕಾರ ಯಾರದೇ ಇರಲಿ, ಅದು ಮಹತ್ವದ್ದಲ್ಲ. ಸರ್ಕಾರ ಯಾರ್ದು ಬಂದರೂ ಇದನ್ನು ತಡೀತಾರೆ ಅಂತ ಅನ್ನೋ ಭರವಸೆನೂ ಯಾರಿಗೂ ಉಳಿದಿಲ್ಲ. ಪ್ರತಿ ವರ್ಷವೂ ಇದು ಹೆಚ್ಚಾಗ್ತಾನೇ ಇದೆ. ಅಂದರೆ ಪಶುಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಆಮೇಲೆ ನಮ್ಮಲ್ಲಿ ಈ ಕಾರ್ಪೊರೇಟ್ಸ್ನಲ್ಲಿ ಕೆಲಸ ಮಾಡುವಂಥವ್ರು ಏನಿದ್ದಾರೆ, ಅವರು ನಾವು ಹೇಗೆ ಕೃಷಿ ಉತ್ಪನ್ನ ಹೆಚ್ಚಾಗಬೇಕಂತೀವಲ್ಲ, ಹಾಗೆ ಅವರು ನಮ್ಮ ಎಕ್ಸ್ಪೋರ್ಟ್ ಹೆಚ್ಚಾಗಬೇಕು ಅಂತ ಕೆಲಸ ಮಾಡ್ತಾರೆ. ಅಂದರೆ ಸ್ಲಾಟ್ರ್ ಹೌಸ್ಗಳು ಹೆಚ್ಚಾಗಬೇಕು. ಎಷ್ಟು ಹೆಚ್ಚಾಗಬೇಕು ಅಂದರೆ ತಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೆಚ್ಚಾಗಬೇಕು. ಆಮೇಲೆ ಅದರಲ್ಲಿಯೂ ಸಹಿತ ಹೈಜೀನು ಅದು ಮೇಂಟೈನ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿದರೆ ಬರುವಂಥ ದಿನಮಾನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಾವು ಮಾತ್ರ ಕೆಲವು ಜನ ಪ್ರಯತ್ನ ಮಾಡ್ತಾಯಿದ್ವಿ ದೇಶದಲ್ಲಿ, ಇದೇ ಅಂತಲ್ಲ, ಇಡೀ ದೇಶದಲ್ಲಿ ಕೆಲವೊಂದು ಸಾಮಾಜಿಕ ಸಂಸ್ಥೆಗಳು. ಈಗ ನಮ್ಮ ನಾಗಭೂಷಣ್ರಂಥವ್ರು, ನಮ್ಮ ವಿಜ್ಞಾನಿಗಳಾದಂಥ ಮಾರುತಿರಾವ್ ಅವರಿದ್ದಾರೆ. ಆಮೇಲೆ ಎಲ್ಲ ಹಿರಿಯರದ್ದೀರಿ. ನಮ್ಮ ಕೆಲವು ಜನ ಸೈಂಟಿಸ್ಟ್ ಅದಾರ. ಅವರೊಳಗೆ ಕೆಲವೇ ಜನರಿಗೆ ಇದನ್ನು ಮಾಡಬೇಕು ಅಂತಕ್ಕಂಥ ಇಚ್ಛೆ ಇದೆ. ಸುಮಾರು ಜನರಿಗೆ ಆ ಇಚ್ಛೆನೂ ಇಲ್ಲ. ಇಂಥವ್ರು ಮಾಡೋರು ನೋಡಿದ್ರು ಸುಮ್ಮನೆ ಈ ತಲೆ ಕೆಟ್ಟವರು, ಈ ಜನ ಇವ್ರೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಹೀಗೆ ಮಾತಾಡುವಂಥ ಸೈಂಟಿಸ್ಟ್ಗಳನ್ನು ಭಾಳ ಜನರು ನೋಡಿದ್ದೀನಿ. ಆದರೆ ಅಲ್ಲಿಯೂ ಸಹಿತ ಅಗೋಚರ ಕಂಬಗಳು, ಈ ಆಕಾಶಕ್ಕೆ ಅಗೋಚರ ಕಂಬಗಳು ಅನ್ನೋ ಹಾಗೆ ಕೆಲವು ಜನ ಇದ್ದಾರೆ. ಅವರು ತಮ್ಮ ವೈಯಕ್ತಿಕ ಪ್ರಯೋಗಗಳನ್ನು ಮಾಡ್ತಾಯಿದ್ದಾರೆ. ನಾವು ಇವತ್ತಿನ ದಿವಸ ಏನು ಮಾಡಬೇಕಾಗಿದೆ ಅಂದರೆ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ.
ಕೋಳಿ ಸಾಕಾಣಿಕೆ ಕೋಳಿಗಳನ್ನು ತಿನ್ನೋದಕ್ಕಾಗಿ, ತತ್ತಿಯನ್ನು ತಿನ್ನೋದಕ್ಕಾಗಿ ಮಾಡ್ತಾಯಿದ್ದೀವಿ. ಕೃಷಿಗಾಗಿ ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯವೇ? ಅಂದರೆ ಕೋಳಿಯ ಮಲ, ಹಿಕ್ಕಿ ಏನಿದೆ ಅದರಲ್ಲಿ ಯಾವ ಅಂಶಗಳಿವೆ, ಅವುಗಳನ್ನು ಯಾವ ರೀತಿಯಾಗಿ ನಾವು ಕೃಷಿಗೆ ಬಳಸ್ಕೊಳ್ಬೋದು ಒಂದು, ಅಥವಾ ಅದರ ವ್ಯಾಲ್ಯೂ ಎಡಿಷನ್ ಯಾವ್ಯಾವ ರೀತಿಯಲ್ಲಿ ಮಾಡ್ಬೋದು ಒಂದು. ಎರಡನೇದಾಗಿ ಈ ಕೋಳಿಯ ತತ್ತಿ ಅಂತೇನಿವೆ ಅಲ್ಲ, ಈ ಕೋಳಿಯ ತತ್ತಿಯನ್ನು ನಾವು ನಮ್ಮ ಭೂಮಿಯ ಆಹಾರವನ್ನಾಗಿ, ಯಾಕಂದ್ರೆ ಅದರಲ್ಲಿರುವಂಥ ಪ್ರೋಟೀನ್ ಪ್ರಮಾಣ ಸಿಕ್ಕಾಪಟ್ಟೆ ಇದೆ, ಅದನ್ನು ಬೇರೆ ಬೇರೆ ಇದರಲ್ಲಿ ಡೈಲ್ಯೂಟ್ ಮಾಡಿ, ನಾನು ಕೆಲವೊಂದು ಪ್ರಯೋಗ ಮಾಡಿದ್ದೇನೆ. ನೀವು ನಿಮ್ಮ ಮನೆಯಲ್ಲಿ ಒಂದೇ ಯಾವುದಾದ್ರೂ ತರಕಾರಿ ಗಿಡ ಹಚ್ಚಿ, ಏನೋ ಬದನೆ ಗಿಡ ಹಾಕಿ ಅಥವಾ ಟೊಮೆಟೊ ಹಾಕಿ, ಮೆಣಸಿನ ಗಿಡ ಹಾಕಿ, ಏನೇ ಹಾಕಿ ಸುಮ್ಮನೆ ಒಂದು ಪ್ರಯೋಗ ಮಾಡಿ. ಒಂದು ತತ್ತಿ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ಇನ್ನೊಂದಿಷ್ಟು ಪದಾರ್ಥಗಳನ್ನು ಸೇರಿಸಿ. ಏನು ಸೇರಿಸ್ಬೇಕು? ಅದರಲ್ಲೇ ಒಂದು ಸ್ವಲ್ಪ ಉಪ್ಪು ಸೇರಿಸ್ರಿ, ಅದ್ರ ಜೊತೆ ಸ್ವಲ್ಪ ಬೂದಿ ಸೇರಿಸ್ರಿ, ಅದ್ರ ಜೊತೆ ಸ್ವಲ್ಪ ಮಜ್ಜಿಗೆ ಇದ್ದರೆ ಮಜ್ಜಿಗೆ, ಸ್ವಲ್ಪ ಬೆಲ್ಲ ಇದ್ದರೆ ಬೆಲ್ಲ, ಆಮೇಲೆ ನಿಂಬೆ ರಸ ಸಿಕ್ಕರೆ ಸ್ವಲ್ಪ ನಿಂಬೆ ರಸ, ಅಥವಾ ನಿಂಬೆ ರಸ ಹಿಂಡ್ಕೊಂಡ ನಂತರ ಈ ಸಿಪ್ಪೆ ಇರುತ್ತಲ್ಲ ಅದನ್ನು ನೀರಲ್ಲಿ ತೊಳೆದು ಆ ನೀರನ್ನು ಇದನ್ನೆಲ್ಲ ಡೈಲ್ಯೂಟ್ ಮಾಡಿ ಆ 4-6 ಗಿಡಗಳಿಗೆ ಹಾಕಿದ ನಂತರ ನಿಮಗೊಂದು ವೇಳೆ ಅನುಭವ ಬಂತು ಚೆನ್ನಾಗಿ, ನಾವು ಆ ಮಣ್ಣಿನ ಫಲವತ್ತತೆಯನ್ನು ಅಥವಾ ಜೀವಾಣುಗಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ, ಅಥವಾ ಅದು ಬೆಳೆಗಳಲ್ಲಿ ಪ್ರೋಟೀನ್ದ ಪ್ರಮಾಣವನ್ನು ಅಥವಾ ಬೇರೆ ಬೇರೆ ಅನ್ನದ್ರವ್ಯಗಳ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಕೆಲಸಕ್ಕೆ ಬಂತು ಅಂದರೆ ಯಾಕೆ ಅದನ್ನು ಇಂಡಸ್ಟ್ರಿಯಲ್ ಮಾಡೆಲ್ ಆಗ್ತಲ್ಲ? ನಾವು ಇಲ್ಲಿವರೆಗೆ ಬರೀ ಇದನ್ನೇ ಮಾಡ್ತಾಯಿದ್ವಿ, ಅದನ್ನು ಯಾಕೆ ಮಾಡಬಾರ್ದು? ಇಂಡಸ್ಟ್ರಿಯಲ್ ಮಾಡೆಲ್ ಆಗಿತ್ತಂದರೆ ನಾವು ಬರೀ ಈಗ ಅವುಗಳನ್ನು ತಿನ್ನೋ ದೃಷ್ಟಿಯಿಂದನೇ ನೋಡ್ತಾಯಿದ್ದೀವಿ. ನಮ್ಮ ದೇಶದಲ್ಲಿ ಸುಮಾರು ನೋಡಿ 90% ಜನ ಮಾಂಸಾಹಾರ ಮಾಡುವವರಿದ್ದಾರೆ. ಅವ್ರಿಗೆ ಬೇಕು ಸರಿ, ಆದರೆ ಅವುಗಳಿಂದ ರೋಗನೂ ಅಷ್ಟೇ ಹೋಗ್ತಾಯಿದೆ. ನಮ್ಮ ಯಾವ ಕೋಳಿ ಸಾಕಾಣಿಕೆ ವ್ಯವಸಾಯ ಅಂತೀವಲ್ಲ ಅದು ಅಷ್ಟು ಚೆನ್ನಾಗಿಲ್ಲ. ಯಾಕೆಂದರೆ ಒಂದು ಕೋಳಿ ಕತ್ತರಿಸ್ಬೇಕಾದ್ರೆ, ಒಂದು ಯಾವುದೇ ಜಾನುವಾರುವನ್ನು ಕತ್ತರಿಸ್ಕೊಡ್ಬೇಕಾಗಿದ್ರೆ ಅದ್ರ ಹೆಲ್ತ್ ಟೆಸ್ಟ್ ಮಾಡಬೇಕು ಅಂತೀವಿ. ಆ ಹೆಲ್ತ್ ಟೆಸ್ಟ್ ಮಾಡಲಿಕ್ಕೆ ಎಷ್ಟು ಮಷಿನರಿಗಳು ಬೇಕಾಗ್ತಾ ಇದೆ ಅಲ್ಲ, ಅವು ಇಲ್ಲ ನಮ್ಮಲ್ಲಿ ವ್ಯವಸ್ಥೆ. ಈಗ ಒಂದು ಕಸಾಯಿಖಾನೆಯಲ್ಲಿ ಪ್ರತಿ ದಿವಸ 1000 ಹಸುಗಳನ್ನು ಅಥವಾ 1000 ಜಾನುವಾರುಗಳನ್ನು ಕೊಡ್ತಾರೆ. 1000 ಜಾನುವಾರುಗಳ ಬ್ಲಡ್ ಟೆಸ್ಟ್ ಮಾಡಬೇಕು, ಬೋನ್ ಟೆಸ್ಟ್ ಮಾಡಬೇಕು. ಹೀಗೆ ಒಂದು ಜಾನುವಾರದಲ್ಲಿ ಸುಮಾರು ಒಂದು 50ರಿಂದ 100 ಟೆಸ್ಟ್ಗಳಾಗಬೇಕು. ಆ ಎಲ್ಲ ಟೆಸ್ಟ್ಗಳು ಸಕ್ಸಸ್ ಒಂದು ವೇಳೆ ಅದ್ರದ್ದು ಎಲ್ಲ ನಾರ್ಮ್ಸ್ ಫುಲ್ಫಿಲ್ ಆದರೆ ಮಾತ್ರ ಅದನ್ನು ಕತ್ತರಿಸೋದು ಕಳಿಸ್ಬೇಕು. ಆದರೆ ಡಾಕ್ಟರ್ಸು ಮತ್ತು ಲ್ಯಾಬ್ ಇರೋದೆಷ್ಟು ನಮ್ಮಲ್ಲಿ? ಒಬ್ಬ ಡಾಕ್ಟ್ರು ಇಲ್ಲ, ಕೆಲವು ಕಡೆ ಪ್ಯಾಥಾಲಜಿಸ್ಟ್ ಒಬ್ಬರೂ ಇಲ್ಲ, ಅಲ್ಲಿ ಟೆಕ್ನಿಷಿಯನ್ ಸ್ಟಾಫ್ನೂ ಯಾರೂ ಇಲ್ಲ. ಆದರೂ 1000 ಜಾನುವಾರುಗಳು ಅದನ್ನು ತಿಂದರೆ ಆಗುವ ಪರಿಣಾಮ ಇಲ್ಲ. ಜಾನುವಾರುಗಳಲ್ಲಿರುವಂಥ ಕೆಲವು ರೋಗಗಳು ಮನುಷ್ಯನಿಗೆ ಬರ್ತವೆ. ನಾವು ನೋಡಿಲ್ಲ ಬ್ರೂಸೆಲ್ಲೋಸಿಸ್ ಎಷ್ಟು ಜಾನುವಾರುಗಳಿಗಿದೆ ಗೊತ್ತಿಲ್ಲ ಜನರಿಗೆ. ಹೆಣ್ಣುಗಳಲ್ಲಿ ಇದೆ, ಎತ್ತುಗಳಲ್ಲಿ ಇದೆ, ಕೋಣಗಳಲ್ಲಿ ಇದೆ, ಹಸುಗಳಲ್ಲಿಯೂ ಇದೆ, ಅರ್ಥ ಇಲ್ಲ. ಅದಕ್ಕೆ ನಾವು ಈ ರೀತಿಯ ಪ್ರಯೋಗ ಮಾಡಿದ್ರು ಒಂದು ವೇಳೆ ಇವುಗಳನ್ನು ಕೃಷಿಗಾಗಿ ಬಳಸಿ. ಯಾಕೆಂದ್ರೆ ನೋಡಿ, 1 kg ಚಿಕನ್ ತಯಾರಾಗಬೇಕಾದ್ರೆ 30 kg ಕಾಳು. 1 kg ಚಿಕನ್ ತಯಾರಾಗೋದಕ್ಕೆ 30 kg ಕಾಳು. ಆ 30 kg ಕಾಳನ್ನು ಎಷ್ಟು ಜನ ಊಟ ಮಾಡ್ತಾರೆ? 1 kg ಚಿಕನ್ ಎಷ್ಟು ಜನ? ಆಮೇಲೆ 1 kg ಕಾಳು ತಯಾರಾಗಲಿಕ್ಕೆ ಎಷ್ಟು ಲೀಟ್ರ್ ನೀರು ಬೇಕು? ಯಾವ ಕಾಳನ್ನು ತಯಾರಿಸೋದಕ್ಕೆ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಏನೇ ಮಾಡಬೇಕಾಗಿದ್ರು 1 kg ಅಕ್ಕಿ ತಯಾರು ಮಾಡಬೇಕಾದ್ರೆ 19ರಿಂದ 20 ಸಾವಿರಗಿಂತ ಹೆಚ್ಚು ಲೀಟ್ರ್ ನೀರು ಬೇಕು. 1 kg ಸಕ್ಕರೆ ತಯಾರಾಗಬೇಕಾದ್ರೆ ಒಂದು 30,000 ಲೀಟ್ರ್ ನೀರು ಬೇಕು. ಅದೇ ನಮ್ಮ ಈ ಸಿರಿಧಾನ್ಯಗಳನ್ನು ಅಥವಾ ಕಾಳು ಧಾನ್ಯಗಳನ್ನು ತಯಾರು ಮಾಡಬೇಕಾದ್ರೆ ಅಷ್ಟೇ 6ರಿಂದ 7,000 ಲೀಟ್ರ್ನಲ್ಲಿ 1 kg ಕಾಳು ತಯಾರಾಗುತ್ತೆ. ಹೀಗೆ ನಾವು ಎಲ್ಲಿ ದುಂದುಗಾರಿಕೆಯನ್ನು ಮಾಡ್ತಾಯಿದ್ದೀವಿ ಅದನ್ನು ನೋಡಿಕೊಂಡು ಅದೆಲ್ಲದಕ್ಕೂ ಒಂದು ಒಳ್ಳೆಯ ಉಪಾಯ ಅಂದರೆ ಈ ಸಾವಯವ ಕೃಷಿ.
ನೈಸರ್ಗಿಕ ಕೃಷಿ, ಇಲ್ಲಿ ಯಾವುದಕ್ಕೂ ಹಾನಿ ಆಗದಂತೆ ಮಾಡೋದು. ಇದನ್ನು ತಿಳ್ಕೊಂಡು ಮಾಡಿದರೆ ದೀರ್ಘಕಾಲದವರೆಗೆ ಹೋಗ್ಲಿಕ್ಕಾಗುತ್ತೆ. ಸುಮ್ಮನೆ ಆವೇಶದಲ್ಲಿ ಬಂದೀವಿ, ಆವೇಶದಲ್ಲಿ ಮಾಡಿದೀವಿ, ಆವೇಶದಲ್ಲೇ ಬಿಟ್ಟು ಮತ್ತೆ ನಮ್ಮ ಮೂಲ ಉದ್ಯೋಗಕ್ಕೆ ವಾಪಸ್ ಹೋಗಿಬಿಡ್ತೀವಿ. ಕೃಷಿ ಅಂದ್ರೇನು ಅಷ್ಟು ಸುಲಭವಾದಂಥ ವ್ಯವಸಾಯ ಅಲ್ಲ. ನಾವೇನು ತಿಳ್ಕೊಂಡಿದ್ದೀವಿ, ಏನೂ ಮಾಡಲಿಕ್ಕಾಗದವ್ರು ಕೃಷಿಗೆ ಬರ್ತಾರೆ ಅಂದ್ರೆ ಇದು ಅತ್ಯಂತ ಸುಲಭದ ಕೆಲಸ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿ ನೋಡ್ರಿ, ನಮ್ಮಲ್ಲಿ ಯಾರು ಪ್ರತಿಸ್ಪಂದನೆಯನ್ನು ಶಬ್ದದ ಮುಖಾಂತರ ಮಾಡುವಂಥವ್ರು ಯಾರೂ ಇಲ್ಲ. ಮಾತನಾಡದಂಥ ಮಣ್ಣು, ಮಾತನಾಡದಂಥ ನೀರು, ಮಾತನಾಡದಂಥ ಜಾನುವಾರುಗಳು, ಮಾತನಾಡದಂಥ ಗಿಡ ಗಂಟೆಗಳು, ಮಾತನಾಡದಂಥ ಬೆಳೆಗಳು, ಯಾರೂ ನಮ್ಮ ಜೊತೆ ಮಾತನಾಡುವವರಿಲ್ಲ. ಅಂಥವ್ರ ಜೊತೆ ಕೆಲಸ ಮಾಡೋದು ಅಂದ್ರೆ ಬುದ್ಧಿವಂತಿಕೆ ಕೆಲಸ ಅಲ್ವ ಇದು? ಸಾಮಾನ್ಯ ಸ್ಕೂಲ್ ಕಾಲೇಜುಗಳಲ್ಲಿ ಯಾರಾದರೂ ಕಲಿಸ್ಬೋದು. ಇಲ್ಲಿ ಮಾತಾಡೋರೇ ಯಾರೂ ಇಲ್ಲ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆ ವ್ಯವಹಾರ ಮಾಡೋದೇ ಇದು ಕೃಷಿ. ಆದ್ದರಿಂದ ಈ ಕೃಷಿಗೆ ಬುದ್ಧಿವಂತರು ಬರಬೇಕು. ಇನ್ನಷ್ಟು ಒಳ್ಳೆ ಹೊಸ ಏನಾದರೂ ಕೃಷಿ ಪದ್ಧತಿಗಳನ್ನು ಕಂಡು ಹಿಡಿಬೇಕು, ಖರ್ಚು ಕಡಿಮೆ ಮಾಡಬೇಕು. ಅಂದರೆ ಗೊಬ್ಬರ ಮನೆಯಲ್ಲೇ ತಯಾರಿಸಿದರೆ ಹೇಗಾಗುತ್ತೆ? ಒಂದು ವೇಳೆ ನಾವು ಮಾಡಲಿಕ್ಕೆ ಆಗದೆ ಇದ್ದರೆ ಪ್ರತಿಯೊಬ್ಬರು ಈಗ ಪ್ರತಿಯೊಂದು ಮನೆಯವ್ರಿಗೂ ಮಾಡಲಿಕ್ಕೆ ಸಾಧ್ಯ. ಮನೆ ಎದುರುಗಡೆ ಒಂದು ಬ್ಯಾರಲ್ ಇಟ್ಟು, ಬ್ಯಾರಲ್ನಲ್ಲಿ ಒಂದು ಔಟ್ಲೆಟ್ ಕೆಳಗಡೆ ಹಾಕಿ, ಆ ಔಟ್ಲೆಟಿಗೆಲ್ಲ ಛಿದ್ರಗಳನ್ನು ಹಾಕಿ ಒಂದು ಜಾಳಿಗೆಯನ್ನು ಸುತ್ತಿ ಬಿಡಬೇಕು. ಮೇಲೆ ಒಂದು ಇಷ್ಟಿಷ್ಟೇ ಕಲ್ಲು ಹಾಕಿ 1 ಫೀಟು ಸಣ್ಣ ಇಟ್ಟಿಗೆ ತುಣುಕುಗಳನ್ನು ಮುಚ್ಚಿಬಿಡೋದು. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದಂಥ ಕಸವನ್ನೆಲ್ಲ ಅದರಲ್ಲೇ ಹಾಕ್ತಾ ಹೋಗೋದು ವರ್ಷಕ್ಕೆ ತುಂಬ. ಆಮೇಲೆ ಪ್ರತಿ ದಿವಸ ಕೈ ತೊಳ್ಕೊಳ್ಳೋದು ಏನಾದರೂ ಇದ್ದರೆ ಅದರಲ್ಲೇ ತೊಳ್ಕೊಂಡು, ನೀರೇನು ಬರುತ್ತಲ್ಲ ಆ ನೀರು ಎಂಜೈಮ್ಸೇ ಇರುತ್ತೆ. ಆ ಎಂಜೈಮ್ಸನ್ನು ನಾವು ಯಾಕೆ ಬಳಸ್ಕೋಬಾರ್ದು? ನಮ್ಮ ಹೊಲಕ್ಕೆ ಬೇಕಾಗುವಷ್ಟು ಎಂಜೈಮ್ಸ್ ಅದರಿಂದ ಕಿಚನ್ ವೇಸ್ಟ್ನೂ ಅದರಲ್ಲಿ ಹಾಕ್ಬೋದು. ಆಮೇಲೆ ಉಳಿದದ್ದು ಎಲ್ಲವನ್ನೂ ಹಾಕ್ಬೋದು. ಪ್ರತಿ ದಿವಸ ಒಂದು ಅರ್ಧ kg ಎಲ್ಲಾದರೂ ಗೊಬ್ಬರ ಕಸ ಸಿಕ್ಕರೆ ಅದರಲ್ಲಿ ಹಾಕಿ ನಾವು ಇದನ್ನು ತಕ್ಕೋಬೋದು. ಅದು ನಮ್ಮ ಹೊಲಕ್ಕೆ ಬೇಕಾಗುವಷ್ಟು 4-6 ದಿನಗಳಿಗೆ ಪ್ರತಿ ದಿವಸ 1 ಲೀಟ್ರ್ ತಗೊಂಡು ಸಹಿತ ವಾರಕ್ಕೆ 6-7 ಲೀಟ್ರ್ ಸಿಗುತ್ತೆ. 7 ಲೀಟ್ರ್ ಅಂದೇನು ಕಡಿಮೆ ಅಲ್ಲ. ನಾವು ಬಳಸೋ ಪದ್ಧತಿ ಏನು? 1 ಲೀಟ್ರಿಗೆ 2 ml ಬಳಸ್ತೀವಿ ಎಂಜೈಮ್ಸ್. 1 ಲೀಟ್ರಿಗೆ 2 ml ಬಳಸ್ತಾ ಇದ್ದೀವಿ ಅಂದರೆ ನಮ್ಮ ಹೊಲಕ್ಕೆ ಬೇಕಾಗುವಷ್ಟು ಸಿಗುತ್ತೆ. ಅದನ್ನ ಯಾಕೆ ಮಾಡಬಾರ್ದು? ಆಮೇಲೆ ನಮ್ಮ ಮನೆಯ ಸುತ್ತಮುತ್ತಲೇ ಒಂದು ಬಳ್ಳಿ ಹಚ್ಚಿದ್ರೆ, ನಾನು ಆಗಲೇ ಸರ್ಗೆ ಹೇಳ್ತಿದ್ದೆ, ಒಂದು ಬಳ್ಳಿ ಹಚ್ಚುವಾಗ 1 ಫೀಟ್ ಭೂಮಿಯನ್ನು ಸ್ವಲ್ಪ ಅಗೆದ ಹಾಗೆ ಮಾಡಿ ಇದರಲ್ಲಿ ಎಲ್ಲ ಪ್ರಕಾರದ ಗೊಬ್ಬರಗಳು ಈಗ ನೋಡಿ, ಅದರಲ್ಲೇ ಸ್ವಲ್ಪ ಮಣ್ಣಿರುತ್ತೆ. ಮಣ್ಣಲ್ಲಿ ಸ್ವಲ್ಪ ಕೇಕ್ಸ್ ಅಂತೀವಲ್ಲ ನಾವು, ಬೇರೆ ಹಿಂಡಿ ಒಂದಿಷ್ಟೇ ಸಾಕು. ಒಂದು ಅರ್ಧ kg ಕಡಿಮೆ ಹಿಂಡಿ ಹಾಕಬೇಕು. ಅದರಲ್ಲೇ ಸ್ವಲ್ಪ ಮನೆಯಲ್ಲಿದ್ದಂಥ ಮುಸುರಿ ಸಿಕ್ಕರೆ ಮುಸುರಿ ಹಾಕಬೇಕು. ಪಾತ್ರೆ ಪಗಡೆ ತೊಳೆದ ನಂತರ ಮುಸುರಿ ಸಿಗುತ್ತಲ್ಲ, ಆ ಮುಸುರಿ ಅದರಲ್ಲಿ ಹಾಕಬೇಕು. ಆಮೇಲೆ ಅದರಲ್ಲಿ ಏನಾದರೂ ಕೊಳೆತ ಹಣ್ಣುಗಳು ನಮ್ಮ ಮನೆಯಲ್ಲಿ ತರಕಾರಿ ಕೊಳೆತ ಹಣ್ಣುಗಳಂಥವು ಏನಿದ್ರು ಅವನ್ನೂ ಸಹಿತ ಸ್ವಲ್ಪ ಅದರಲ್ಲಿ ಹಾಕಿ, ಆಮೇಲೆ ಅದರಲ್ಲಿನೇ ಒಂದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಇನ್ನು ಏನೇನು ನಮ್ಮ ಮನೆಯಲ್ಲಿ ವೇಸ್ಟ್ ಇದೆ ಅವೆಲ್ಲವನ್ನು ಸೇರಿಸಿ ಸ್ವಲ್ಪ ಸಗಣಿ ಸಿಕ್ಕರೆ ಎರೆಹುಳು ಗೊಬ್ಬರ ಸಿಕ್ಕರೆ ಎರೆಹುಳು ಗೊಬ್ಬರ, ಸ್ವಲ್ಪ ಹಿಟ್ಟು, ಯಾವುದೇ ಹಿಟ್ಟು ಸಿಕ್ಕರೆ ಸ್ವಲ್ಪ ನೀರಲ್ಲಿ ಕಲಸಿ ಸ್ವಲ್ಪ ಹಿಟ್ಟು, ಇಂಥವುಗಳನ್ನು ಎಲ್ಲ ಅಲ್ಲಿ ಹಾಕಿ ಇದನ್ನು ತುಂಬಿ ಅದರಲ್ಲಿ ಒಂದು ಸಸಿ ಹಚ್ಚಿ, ಯಾವುದೇ ಒಂದು ಬಳ್ಳಿ ಹಾಕ್ತೀರಿ ಅಥವಾ ಯಾವುದೇ ಒಂದು ಗಿಡ ಹಚ್ಚಿರಿ. ಇದು ಮೆಣಸಿನ ಗಿಡನೇ ಅಥವಾ ಯಾವುದೇ ಬದನೆಕಾಯಿ ಇರ್ಬೋದು, ಮತ್ತು ಯಾವುದೇ ಇಷ್ಟ ಹಚ್ಚಿರಿ. ಒಂದು ಬಳ್ಳಿ ಹಚ್ಚಿದರೆ ಆ ಬಳ್ಳಿ ಬರುತ್ತೆ. ಬಂದ ನಂತರ 12 ಎಲೆಗಳು ಬಂದ ನಂತರ ಕಟ್ ಮಾಡಿಬಿಡೋದು 13ನೇ ಎಲೆಗೆ. ಆ ನಂತರ ಸೈಡಿಗೆ ಬರ್ಬೇಕಾದ್ರೆ ಸೈಡಿಗೆ ಬಂದ ಕೂಡಲೇ 12 ಎಲೆಗಳಾದರೆ 13ನೇದಕ್ಕೆ ಕಟ್ ಮಾಡಿಬಿಡೋದು. ಅದಕ್ಕೆ ಸೈಡ್ನಲ್ಲಿ ಬರಲಿಕ್ಕೆ ಆರಂಭ. ಹೀಗೆ ಸ್ವಲ್ಪ ಇದರದ್ದೊಂದು ಮಂಟಪ ತಯಾರಿಸಿಬಿಡಿ. ಆ ಮಂಟಪದಲ್ಲಿ 1000 ಕಾಯಿಗಳನ್ನು ಕೊಡುತ್ತಾರೆ ಒಂದು ಗಿಡ. ನಮ್ಮ ಮನೆಗೆ ಬೇಕಾಗೋದೆಷ್ಟು? 1 ಅಥವಾ 2 ಪ್ರತಿದಿನ. ಇದು ಏನೂ ಇಲ್ಲ ಅಂದರೂ ಒಂದು 3-4 ತಿಂಗಳವರೆಗೆ ಇರುತ್ತೆ ಬಳ್ಳಿ. ಇದು ಒಂದು 45-50 ದಿವಸಕ್ಕೆ ಕಾಯಿ ಬರಲಿಕ್ಕೆ ಆರಂಭ ಆಗುತ್ತೆ. ಮುಂದೆ
2.5 ತಿಂಗಳು ಇದ್ದೇ ಇರುತ್ತೆ. 2.5 ತಿಂಗಳು ಪ್ರತಿ ದಿವಸನೂ ನಿಮಗೆ 2-3 ಕೆ ಜಿ ಅದು ಮಾರಾಟ ಕಾಯಿಗಳನ್ನು ಒಂದು 2 ಕೆ ಜಿ ಕೊಟ್ಟರು ಸಹಿತ 2 ಕೆ ಜಿ ಗುಂಡ್ಲೆ ಒಂದು 50 ರೂಪಾಯಿ, 100 ರೂಪಾಯಿ ದಿನ 100 ರೂಪಾಯಿ ಒಂದೇ ಬಳ್ಳಿ ಕೊಡುತ್ತೆ. ನಾವು ಮನಸ್ಸು ಮಾಡಿ ಒಂದು ಬಳ್ಳಿ 100 ರೂಪಾಯಿ ದಿವ್ಸಕ್ಕೆ ಕೊಡುತ್ತೆ ನಾವು ಪ್ರಯತ್ನ ಪಟ್ಟರೆ. ಇಂಥ 4-6 ಬಳ್ಳಿಗಳನ್ನು ಬೇರೆ ಬೇರೆ ಬಳ್ಳಿಗಳನ್ನು ಹಾಕ್ಕೋಬೋದು. ನಮ್ಮ ಮನೆಗೆ ಸಾಕಲ್ಲ, ಒಂದು 500-600 ರೂಪಾಯಿ ಸಿಕ್ಕರೂ ನಮ್ಮ ಮನೆ ನಡ್ಕೊಂಡು ಹೋಗುತ್ತಲ್ಲ ಪ್ರತಿ ದಿವಸ. ಇದಕ್ಕಾಗಿ ಏನು ಹುಡುಕಾಡಬೇಕಾಗಿದೆ? ಏನೂ ಸಿಗದೆ ಇದ್ದರೆ ಒಂದು ದೊಡ್ಡ ಚೀಲ